ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಆಗಿ ಮೊದಲ ಬಾರಿ ಡಿಕೆಶಿ ಕಲ್ಯಾಣ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತಿನಿಂದ 2 ದಿನಗಳ ಕಾಲ ಸಿಎಂ ಡಿಕೆ ಬೀದರ್ ಹಾಗೆ ಕಲಬುರಗಿ ಪ್ರವಾಸದಲ್ಲಿದ್ದಾರೆ. ಮಧ್ಯಾಹ್ನ ಬೀದರ್ಗೆ ವಿಶೇಷ ವಿಮಾನದ ಮೂಲಕ ಮುಖ್ಯಮಂತ್ರಿಗಳ ಆಗಮನವಾಗುತ್ತೆ. ಅಲ್ಲಿಂದ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಡಿಕೆಶಿ ಭೇಟಿ ಕೊಡ್ತಾರೆ. ಅದೇ ರೀತಿಯಾಗಿ ನಾಳೆ ಕಲಬುರಗಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಒಟ್ಟಾರೆ ಈಗ ಕಲಬುರಗಿಗೆ ಮುಖ್ಯಮಂತ್ರಿಗಳು ಎಂಟ್ರಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿಕೆಶಿ ಬ್ಯಾನರ್ಗಳಂತೂ ರಾರಾಜಿಸ್ತಾ ಇದೆ. ಇವತ್ತು ಹಾಗೆ ನಾಳೆ 2 ದಿನ ಸಿಎಂ ಡಿಕೆ ಶಿವಕುಮಾರ್ ಬೀದರ್ ಹಾಗೆ ಕಲಬುರಗಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಬೀದರ್ಗೆ ಬಂದು ತಲುಪ್ತಾರೆ. ಅಲ್ಲಿಂದ ನೇರವಾಗಿ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ಹಾಗೆ ಬೀದರ್ಗೆ ಆಗಮಿಸಿ ಅಲ್ಲಿಂದ ವಿಮಾನದ ಮೂಲಕ ಕಲಬುರಗಿಗೂ ಕೂಡ ಆಗಮನವನ್ನ ನೀಡುತ್ತಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಶ್ರೀ ಶರಣ ಬಸವೇಶ್ವರರ ದೇವಸ್ಥಾನ ಹಾಗೆ ಕಾಚಾ ಬಂದೀನವಾಜ ದರ್ಗಾಕ್ಕೆ ಭೇಟಿಯನ್ನ ನೀಡಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಅದೇ ರೀತಿಯಾಗಿ ನಾಳೆಯ ಕಾರ್ಯವೈಖರಿ ಅಂತ ಹೇಳಿದ್ರೆ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ನಡೆಯುತ್ತೆ. ಅಲ್ಲಿಯೂ ಕೂಡ ಕೆಲವು ಯೋಜನೆಗಳ ಕುರಿತಂತೆ ದೀರ್ಘವಾದಂತಹ ಸಮಾಲೋಚನೆ ನಡೆಯುತ್ತೆ. ಆ ಸಭೆ ಮುಗಿದ ನಂತರದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಾಗುತ್ತೆ. ಸಭೆಯ ಮುಖ್ಯ ಹೈಲೈಟ್ಸ್ ಕುರಿತಂತೆಯೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಕಲಬುರಗಿಗೆ ಸಿಎಂ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಇದೀಗ ಸಕಲ ತಯಾರಿಗಳು ಕೂಡ ಆಗ್ತಾ ಇದೆ. ಒಟ್ಟಾರೆ ಡಿಕೆಶಿ ಅವರ ಬ್ಯಾನರ್ಗಳಂತೂ ಕಲಬುರಗಿಯಲ್ಲಿ ರಾರಾಜಿಸ್ತಾ ಇದೆ. ಇವತ್ತಿನಿಂದ 2 ದಿನಗಳ ಕಾಲ ಬೀದರ್ ಹಾಗೆ ಕಲಬುರಗಿ, ಮೊದಲನೇದಾಗಿ ಬೀದರ್ ಪ್ರವಾಸದಲ್ಲಿರ್ತಾರೆ. ಅದೇ ರೀತಿ 2ನೆಯ ದಿನ ಅಂತ ಹೇಳಿದ್ರೆ ನಾಳೆ ಕಲಬುರಗಿ ಪ್ರವಾಸವನ್ನ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಪ್ಲಾನ್ಸ್ಗಳನ್ನು ಕೂಡ ಹಾಕೊಂಡಿದ್ದಾರೆ. ಆ ಒಂದು ಪ್ಲಾನ್ನ ಪ್ರಕಾರವಾಗಿ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇವರು ಹಾಜರಾಗಬೇಕಾಗತ್ತೆ. ಆ ಸಭೆಯಲ್ಲಿ ಕೆಲವು ನಿರ್ಧಾರ ಅಥವಾ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಭಾಗದ ಜನರಿಗೆ ಯಾವ ರೀತಿಯಾಗಿ ನೀಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬೀದರ್ಗೆ ವಿಶೇಷ ವಿಮಾನದ ಮೂಲಕ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಬಂದು ತಲುಪ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇನ್ನು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಮುಖ್ಯಮಂತ್ರಿಗಳು ಇವತ್ತು ಬೀದರ್ ಹಾಗೆ ಕಲಬುರಗಿಗೆ ಭೇಟಿಯನ್ನು ಕೊಡ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಯಾವ ರೀತಿಯಾಗಿ ಬ್ಯಾನರ್ಸ್ಗಳು ರಾರಾಜಿಸ್ತಾ ಇದೆ, ಬ್ಯಾನರ್ಸ್ ಹಾಗೆ ಪೋಸ್ಟರ್ಸ್ಗಳನ್ನ ಯಾವ ರೀತಿ ಹಾಕಿದ್ದಾರೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಬೆಂಬಲಿಗರಿಂದ ಸಕಲ ರೀತಿಯಲ್ಲಿ ಈ ರೀತಿಯಾದಂತಹ ತಯಾರಿಗಳು ಆಗಿದೆ. ಹಾಗೆ ಬೀದರ್ಗೆ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರೋದ್ರಿಂದ ಅವರನ್ನ ಯಾವ ರೀತಿಯಾಗಿ ಬರಮಾಡ್ಕೊಳ್ಬೇಕು, ಹೇಗೆ ವೆಲ್ಕಮ್ ಮಾಡಬೇಕು ಅನ್ನೋದಾಗಿಯೂ ಕೂಡ ಅದ್ದೂರಿಯಿಂದ ಈಗಾಗಲೇ ಪ್ಲಾನ್ಸ್ಗಳು ಕೂಡ ಆಗಿದೆ. ಮಧ್ಯಾಹ್ನ ಬಂದ ನಂತರದಲ್ಲಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದು ಒಂದೇ ಉಳಿದಿದ್ದು, ನಂತರದಲ್ಲಿ ಅವರ ಕಾರ್ಯಕ್ರಮಗಳು ಯಾವ ರೀತಿಯಾಗಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅವರ ಒಂದು ಸಂಕಲ್ಪ ಏನಪ್ಪ ಅಂದರೆ ಒಂದು ಯುವ ಕರ್ನಾಟಕದ ನಿರ್ಮಾಣವಾಗಬೇಕು. ಅವರ ಒಂದು ಗುರಿ ಏನಂದರೆ ನಮ್ಮ ಮುಂದಿನ ಕರ್ನಾಟಕದ ಭವಿಷ್ಯ ಯುವಕರ ಕೈನಲ್ಲಿದೆ. ಸೊ ಒಂದು ಯುವ ಯುಗ ಪ್ರಾರಂಭ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರು ಹೊಸ ನೀತಿಗಳನ್ನು ಇರ್ಬೋದು, ಹೊಸ ಉದ್ಯೋಗ ಅವಕಾಶಗಳಿರ್ಬೋದು, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದಿರ್ಬೋದು ಮತ್ತು ಹೊಸ ಯೋಜನೆಗಳನ್ನು ಅವರು ಆಲೋಚನೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರು ಒಂದು ನೀಲಿನಕ್ಷೆ ತಯಾರು ಮಾಡಬೇಕು ಆರ್ಥಿಕ ಪ್ರಗತಿಗೆ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ತಮ್ಮ ಮುಂದೆ ಸರ್ಕಾರ ವತಿಯಿಂದ ಪ್ರಸ್ತಾಪ ಆಗುತ್ತೆ. ಮತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಬರುವ ತಿಂಗಳು ನಮ್ಮ ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಭಾಳ
ಕಷ್ಟದ ದಿನಗಳು ಎದುರಿಸಬೇಕಾಗ್ತದೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಮತ್ತು ಏಷ್ಯಾ, ಸೌತ್ ಅಮೇರಿಕಾ, ಪಾರ್ಟ್ಸ್ ಆಫ್ ಯುರೋಪ್ ಮತ್ತು ಆಸ್ಟ್ರೇಲಿಯಾಗೂ ಕೂಡ ಒಂದು ಪ್ರಕೃತಿಯ ವಿಕೋಪ. ಏನು ಮುಂಚೆ ಬರೀ ಎಲ್ ನೀನೋ ಎಫೆಕ್ಟ್ ಅಂತ ನಾವು ಕೇಳ್ತಾ ಇದ್ವಿ, ಈ ಬಾರಿ ಸೂಪರ್ ಎಲ್ ನೀನೋ ಎಫೆಕ್ಟ್ ಅಂತ ಆಗುತ್ತೆ. ಇದರಲ್ಲಿ ಹೀಟ್ ವೇವ್ ಕೂಡ ಜಾಸ್ತಿ ಆಗುತ್ತೆ, ಮಳೆ ಕೂಡ ಕಮ್ಮಿ ಆಗುತ್ತೆ, ಕೊರತೆ ಆಗುತ್ತೆ, ಮತ್ತು ಬೆಳೆಗಳಿಗೆ ಅವರ ಒಂದು ಸಂಕಲ್ಪ ಏನಪ್ಪ ಅಂದರೆ ಒಂದು ಯುವ ಕರ್ನಾಟಕದ ನಿರ್ಮಾಣವಾಗಬೇಕು. ಅವರ ಒಂದು ಗುರಿ ಏನಂದರೆ ನಮ್ಮ ಮುಂದಿನ ಕರ್ನಾಟಕದ ಭವಿಷ್ಯ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಸಿಎಂ ಆಗಿ ಮೊದಲ ಬಾರಿ ಡಿಕೆ ಕಲ್ಯಾಣ ಕರ್ನಾಟಕಕ್ಕೆ ಭೇಟಿಯನ್ನು ನೀಡ್ತಾ ಇರೋದ್ರಿಂದ ಅವರ ಶೆಡ್ಯೂಲ್ಸ್ ಯಾವ ರೀತಿ ಆಗಿದೆ, ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಸಾರ್ವಜನಿಕರ ಈ ಭೇಟಿಯ ಕುರಿತಂತೆ ಯಾವ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಹೌದು ದೇವದಾಸ್, ಏನಂದ್ರೆ ಈಗಾಗಲೇ ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಏನಂದ್ರೆ ಅಭಾವ ಉಂಟಾಗಿದೆ. ಬಹುತೇಕ ಏನಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನದಿಗಳು ಕೂಡ ಬತ್ತಿ ಹೋಗಿರ್ತಕ್ಕಂಥದ್ದು. ಬಹುತೇಕ ಏನಂದ್ರೆ ರೈತರು ಬಿತ್ತಿರ್ತಕ್ಕಂಥ ಬೆಳೆಗಳು ಕೂಡ ಏನಂದ್ರೆ ಈ ಭಾಗದಲ್ಲಿ ಏನಂದ್ರೆ ಕೈ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಆಗಮನ ಹಿನ್ನೆಲೆಯಲ್ಲಿ ಈ ಭಾಗದ ರೈತರಾಗಿರ್ಬೋದು, ಜನರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಂದು ಏನಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ಮಧ್ಯಾಹ್ನ ವಿಶೇಷ ವಿಮಾನ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಬೀದರ್ಗೆ ಆಗಮಿಸ್ತಾರೆ. ಬೀದರ್ನಿಂದ ಅವರೇಂದ್ರೆ ಹೆಲಿಕಾಪ್ಟರ್ ಮೂಲಕ ಬಸವ ಕಲ್ಯಾಣಕ್ಕೆ ತೆರಳಿ ಅಲ್ಲಿ ಬಸವ ಅನುಭವ ಮಂಟಪಕ್ಕೆ ಭೇಟಿ ನೀಡಲಿದ್ದಾರೆ. ಅದಾದ ನಂತರ ಮತ್ತೆ ಏನಂದ್ರೆ ಅವರು ಬೀದರ್ಗೆ ಆಗಮಿಸಿ ಬೀದರ್ನಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ಆಗಮಿಸಲಿದ್ದಾರೆ. ಕಲಬುರಗಿಯಲ್ಲಿ ಅವರು ಇಂದು ಏನಂದ್ರೆ ಶರಣಬಸವೇಶ್ವರ ದೇವಸ್ಥಾನ ಹಾಗೂ ಕಾಜೇಬಂದಿನವರ ದರ್ಗಾಕ್ಕೆ ಭೇಟಿ ನೀಡ್ತಾರೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಅದಾದ ನಂತರ ಅವರು ಕಲಬುರಗಿಯಲ್ಲಿ ವಾಸ್ತವ್ಯ ನೀಡಲಿದ್ದಾರೆ, ವಾಸ್ತವ್ಯ ಮಾಡಲಿದ್ದಾರೆ. ನಾಳೆ ಅಂದ್ರೆ ಬೆಳಿಗ್ಗೆ 30 ಗಂಟೆ ಸುಮಾರಿಗೆ ಕಲಬುರಗಿಯಲ್ಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದ ಏನಂದ್ರೆ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಬಹುತೇಕ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಂದ್ರೆ ಅವರು ಈ ಸಭೆ ಏನಂದ್ರೆ ಅಂದ್ರೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಬರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಏನಂದ್ರೆ ಈ ಸಭೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಭಾಗದ ರೈತರಲ್ಲಿ ಏನಂದ್ರೆ ಬಹಳ ನಿರೀಕ್ಷೆ ಇದೆ. ಏನಂದ್ರೆ ಸಿಎಂ ಅವರು ಮೊದಲ ಬಾರಿಗೆ ಕಲಬುರಗಿಗೆ ಆಗಮಿಸ್ತಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕದ ವಿಭಾಗ ಮಟ್ಟದ ಏನಂದ್ರೆ ಸಭೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಬಹುತೇಕ ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಮೇವಿನ ಸಮಸ್ಯೆ ಯಾವ ರೀತಿ ಇದೆ ಎಂದು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮೊದಲ ಬಾರಿಗೆ ಕಲಬುರಗಿಗೆ ಆಗಮಿಸಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಲು ಏನಂದ್ರೆ ಬಹುತೇಕ ಕಲಬುರಗಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಲಬುರಗಿ ನಗರದ ಬಹುತೇಕ ಪ್ರಮುಖ ವೃತ್ತಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು, ಸಚಿವ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಜಿ ಪರಮೇಶ್ವರ್ ಅವರ ಭಾವಚಿತ್ರಗಳೇ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು ಮತ್ತು ಜನರು ಹೆಚ್ಚು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.